राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಾಯ ಜಾಯ ರಘುವೀರ ಸಮರ್ಥ ಪುಂಡಲೀಕ ವರದ ಪಾರ್ವತಿ राजाधिराज सद्गुरुनाथ महाराज की जय। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಪರಮಗುರುಗಳಾಗಿರುವಂತಹ ಈ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸ್ವತಃ ಸಂಪ್ರದಾಯದ ಮೂಲ ಪುರುಷರಾದಂತಹ ಭಾವಸಾಹೇಬ್ ಮಹಾರಾಜರ ಮುಖದಿಂದ ನಾಮದ ರಾಜೇಯ ಅನ್ನುವಂಥ ಬಿರುದನ್ನು ಪಡ್ಕೊಂಡಿದ್ದಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಪ್ತಾಹದ ಪ್ರಥಮ ದಿನ ಸತತವಾಗಿ ಮುಂಜಾನೆ ಹಿಡಿದ ಇಲ್ಲಿ ಕಾರ್ಯಕ್ರಮಗಳು ಮಹಾರಾಜರ ಕೃಪಾದಿಂದ ನಡೀಲಿಕ್ಕತ್ತಾವ. ಅಂಥದ್ದು ಸಂಪ್ರದಾಯದ ರಾತ್ರಿ ಭಜನೆ ಸಮಯ ಕೂಡಿದಂಥ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸಮರ್ಥ ಇಚ್ಛಾನೇ ಇರಬೇಕು. ಈ ಒಂದು ಸಪ್ತಾಹದೊಳಗೆ ನಾಮಸ್ಮರಣೆ ಕುರಿತಾಗಿ ನಾವೆಲ್ಲರೂ ಸಮಗ್ರ ಚಿಂತನವನ್ನು ಮಾಡಬೇಕಾಗಿದೆ ಅಂತೇಳಿ ಮಹಾರಾಜರು ಒಂದು ಇಚ್ಛಾದಾಗ ಬಂದದ್ದಕ್ಕೆ ಈ ಒಂದು ವಿಷಯವನ್ನು ನಾವಿಲ್ಲಿ ಮಾತಾಡ್ಲಿಕ್ಕತ್ತಿ ಅವ್ರದಕ್ಕಿಂತ ಸಮರ್ಥರು ಮಾತಾಡಿಸ್ಲಿಕ್ಕತ್ಯಾರ. ಯಾಕಂದ್ರೆ ಯಾವುದೇ ಒಂದು ಕಾರ್ಯ ನಾವು ಮಾಡಬೇಕಾಗಿತ್ತು ಅಂದ್ರೆ ಅದರ ಒಂದು ವಿಶೇಷತೆ ನಾವು ಮೊದಲು ತಿಳ್ಕೊಂಡಿರ್ಬೇಕಂತ. ಆಮೇಲೆ ಅದನ್ನು ಮಾಡೋದ್ರಿಂದ ನಮಗೇನು ಲಾಭ ಆಗ್ತದೆ, ಹಿಂದಕ್ಕೆ ಅದನ್ನು ಮಾಡಿದವ್ರಿಗೆ ಏನೇನು ಲಾಭ ಆಗ್ಯದ, ಮತ್ತು ಇದು ಬರೀ ಪ್ರಪಂಚಕ್ಕಷ್ಟೇ ಲಾಭ ಮಾಡಿಕೊಡ್ತದೋ ಅಥವಾ ಪರಮಾರ್ಥಕ್ಕೂ ಇದರಿಂದ ವಿಶೇಷ ಒಂದು ಸ್ಥಿತಿ ಪ್ರಾಪ್ತ ಆಗುವಂಥದ್ದು ಒಂದು ಇದು ಅದನ್ನು ಇವೆಲ್ಲ ವಿಚಾರಗಳನ್ನು ಮತ್ತು ಇದನ್ನು ಈ ಒಂದು ವಿಶೇಷವಾಗಿ ಈ ನಾಮಸ್ಮರಣೆಯನ್ನು ನಾವು ಮಾಡಬೇಕಾದ್ರೆ ಆ ನಾಮಸ್ಮರಣೆಗಾಗಿ ನಮ್ಮಲ್ಲಿ ಒಂದು ಯಾವ ರೀತಿ ತಯಾರಿ ಇರಬೇಕು, ಆ ನಾಮಕ್ಕಾಗಿ ನಾವು ಹ್ಯಾಂಗೆ ಕೂಡಬೇಕು, ಯಾವ ರೀತಿ ಶ್ವಾಸ ತಗೋಬೇಕು, ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಿರಬೇಕು,
ನಮ್ಮ ಹೃದಯ ಎಷ್ಟು ಪರಿಶುದ್ಧ ಇರಬೇಕು, ನಮ್ಮಲ್ಲಿ ಈ ಒಂದು ನಾಮಸ್ಮರಣೆ ಮಾಡುವಂಥ ಒಂದು ತವಕ ಎಷ್ಟು ಪ್ರಮಾಣದಾಗ ಇರಬೇಕು ಮತ್ತು ಮಾಡಲಿಕ್ಕೆ ಬೇಕನ್ನೋ ಸಂಬಂಧ, ಯಾಕೆ ಮಾಡಬೇಕು ಅನ್ನೋ ಸಂಬಂಧ, ಈ ಒಂದು ತಳಮಳ ಭಗವಂತನ ಒಂದು ಸಾಕ್ಷಾತ್ಕಾರದ ತಳಮಳ, ಭಗವಂತನ ದರ್ಶನದ ತಳಮಳ, ಇವೆಲ್ಲ ಎಷ್ಟು ಪ್ರಮಾಣದಾಗ ಇದ್ದರೆ ಅದು ನಮಗೆ ಫಲ ಕೊಡ್ತದೆ. ಇಷ್ಟೆಲ್ಲ ಸಮಗ್ರ ವಿಚಾರಗಳನ್ನು ನಾವು ಚಿಂತನೆ ಮಾಡಿದಾಗ ಮಾತ್ರ ನಾಮದ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ, ಮಾಡುವಂಥ ಕಾರ್ಯ ಫಲಪ್ರದ ಅನ್ನಿಸ್ತದೆ. ಅಂದ್ರೇನು, ಬೇಗ ನಮಗೆ ಅದರ ಫಲ ಸಿಗ್ತದೆ. ಸಮರ್ಥರು ಅದಕ್ಕೆ ಅಂದರೆ ಅವರು, ನೀವೆಲ್ಲ ಮಾಡ್ತೀರಿಪ್ಪ, ಖರೆ ನಾಮಸ್ಮರಣೆನೂ ಮಾಡ್ತೀರಿ, ಆಮೇಲೆ ಭಜನೆನೂ ಮಾಡ್ತೀರಿ, ಉಪದೇಶ ತೊಗೊಂಡಿರಿ, ಎಲ್ಲ ಆಗ್ಯದ ಖರೆ, ಆದ್ರೆ ತಪ್ಪಲಾರ್ದಾಗ ನೀವು ಮಾಡವಲ್ರಿ ಅಂತಂತಾರೋ. ಈಗ ನಾಮಸ್ಮರಣೆ ನಾವು ಮಾಡ್ಕೋತ ಇದ್ದರೂ ಸಹಿತ ಅದ್ರೊಳಗೆ ಇನ್ನೂ ನಮಗೆ ರುಚಿ ಯಾಕೆ ಪ್ರಾಪ್ತ ಆಗೋಲ್ತು ಅಂದ್ರೆ ಅದನ್ನು ಹೆಂಗೆ ಮಾಡಬೇಕು ಹಂಗೆ ನಾವು ಮಾಡಲಿಕ್ಕತ್ತಿಲ್ಲ ಅನ್ನಂಗಲ್ಲ. ಅದಕ್ಕೆ ಅವ್ರು ಏನಂದರು, ಅಚುಕ ಯತ್ನ ಕರವೇನ. ಸಮರ್ಥರು ಏನಂತಾರೆ, 12ನೇ ದಶಕ 2ನೇ ಸಮಾಸ ಪ್ರತ್ಯಯ ನಿರೂಪಣೆಯೊಳಗೆ ಏನಂತಾರೆ ಅವರು, ಅಚುಕ ಯತ್ನ ಕರವೇನ ಮಣುನ ಕೇಲೇತೆ ಸಜೇನ. ನೀವು ತಪ್ಪಲಾರ್ದಂಗೆ ಮಾಡವಲ್ರಿ ಅಂತೇಳಿ ನೀವು ಏನು ವಿಚಾರ ಮಾಡಿಲ್ಲ, ಅದು ನಿಮ್ಮ ಇಚ್ಛಾ ಪ್ರಕಾರ ಅದು ಫಲ ಕೊಡವಲ್ತಾಗ್ಯದ. ಅಚುಕ ಯತ್ನ ಕರವೇನ ಮಣೂನ ಕೇಲೇತೆ ಸಜೇನ ಆಪುಲ ಅವಗುಣ ಜಾಣವೇನ ಕಾಹಿ ಕೇಳ. ಮತ್ತು ಇನ್ನೊಂದು ಏನು ದೊಡ್ಡ ಅನಾಹುತ ಅದ ಅಂದ್ರೆ, ಏನು ಒಂದು ದೊಡ್ಡ ಒಂದು ಸಮಸ್ಯೆ ಅದ ಅಂದ್ರೆ, ನಮ್ಮ ಅವಗುಣಗಳು ನಮಗೆ ಗೊತ್ತೇ ಆಗೋಲ್ಲ. ಮತ್ತಷ್ಟು ಎಷ್ಟು ಸಾಧ್ಯದ ಅಷ್ಟು ಮತ್ತೊಬ್ಬರಲ್ಲಿ ಅವಗುಣಗಳನ್ನು ಹುಡುಕಾಡೋದ್ರಾಗ ನಮ್ಮ ಸಮಯ ಹೋಗ್ಲಿಕ್ಕತ್ತದ. ನಮ್ಮ ಅವಗುಣಗಳನ್ನು ನಾವು ಹುಡುಕಾಡಿಕೊಂಡು ಆ ಅವಗುಣಗಳನ್ನು ತೆಗೆದು ನಮ್ಮ ಹೃದಯ ಪವಿತ್ರ ಮಾಡಿಕೊಂಡು ನಾಮಕ್ಕಾಗಿಯೇ ನಾ ಬದುಕೀನಿ, ನನ್ನ ಪ್ರತಿಯೊಂದು ಶ್ವಾಸ ಈ ನಾಮಕ್ಕಾಗಿಯೇ ಮೀಸಲದ ಅನ್ನುವಷ್ಟು ಮನಸ್ಸಿನ ಒಂದು ಸಂಕಲ್ಪ, ಮನಸ್ಸಿನ ಒಂದು ನಿರ್ಧಾರ ನಾಮಧಾರಿಕೆಗೆ ಬಹಳ ಅವಶ್ಯದ ಅಂತ. ನಾವು ಹಿಂದಿನ ಒಂದು ಇತಿಹಾಸ ನೋಡಲಿಕ್ಕಾಗಿ ಉಪದೇಶ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಯಾರ್ಯಾರು ಅನುಗ್ರಹಿತರಾಗಿ ಇವತ್ತಿನ ದಿವಸ ಆತ್ಮ ಸಾಕ್ಷಾತ್ಕಾರಿ ಸತ್ಪುರುಷರು ಅನಿಸ್ಕೊಂಡಾರ, ಆತ್ಮಜ್ಞಾನಿ ಸದ್ಗುರುಗಳು ಅನಿಸ್ಕೊಂಡಾರ, ಅವರು ಮಾಡಿದ್ದು ಕೇವಲ ಅನುಗ್ರಹಿತರಾದ ಮೇಲೆ ಮಾಡಿದ್ದು ಕೇವಲ ನಾಮಸ್ಮರಣೆ ಒಂದನ್ನೇ. ಆ ನಾಮಸ್ಮರಣೆಗಾಗಿ ಎಷ್ಟೊಂದು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂದ್ರೆ, ಆ ನಾಮದ ಒಂದು ಸ್ಮರಣೆ ಒಂದು ಇದ್ರಾಗ ಅದರ ಒಂದು ರುಚಿ ಒಳಗೆ ಪ್ರಪಂಚದ ಮೇಲಿನ ರುಚಿಯನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ಪ್ರಪಂಚದ ಕಡೆ ಹೊಳ್ಳಿ ನೋಡಲಾರ್ದ ಇದು ನನ್ನ ಗುರುವಿನ ಸ್ವರೂಪನೇ ಅದ, ನನ್ನ ಗುರುವಿನ ನಿಜವಾದ ಸ್ವರೂಪ ನನಗೆ ಸಾಕ್ಷಾತ್ಕಾರ ಬೇಕಾಗಿತ್ತಂದ್ರೆ ನಾನು ಈ ಸದ್ಗುರುನಾಥ್ ಕೊಟ್ಟಂಥ ನಾಮಸ್ಮರಣೆಯನ್ನು ಮಾಡಲಿಕ್ಕೇ ಬೇಕು ಅಂತೇಳಿ ಮಾಡಿದರು. ಅದ್ರ ಜೊತೆ ಪಥ್ಯನೂ ಮಾಡಿದ್ರು ಅವರು. ಈಗ ನಾವು ಮಾಡ್ತೇವೆ ಕರೆ ಪಥ್ಯ ಮಾಡೋದಿಲ್ಲ, ಔಷಧ ತೊಗೋತೇವೆ. ಪಥ್ಯ ಮಾಡಲಾರ್ದಕ್ಕೆ ಏನಾಗ್ತದೆ, ಜಡ್ಡು ಲಘುನೇ ಆರಾಮಾಗೋದಿಲ್ಲ. ಹಂಗೆ ನಾಮಸ್ಮರಣೆ ಮಾಡಬೇಕಾದ್ರೆ ಮೊದಲು ಹೆಂಗದ, ಅದಕ್ಕೆ ಮಹಾರಾಜರು ಯಾಕೆ ಈ ಮಾತು ಹೇಳಿದ್ರು ಬೆಲೆ ಮೇಲೆ ನಾವು ಇವತ್ತಿನ ತನಕ ನೀವು ಹೇಳ್ಕೊತ ಯಾಕೆ ಕಡೆ ಇಡ್ತೇವೆ, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡಿದೆ ಅಂತ ಹೇಳೋ ಕಾರಣ ಅಂದರೆ ಏನು, ನಾಮಸ್ಮರಣೆ ಮಾಡಬೇಕಾದ್ರೆ ನೀತಿ ಗಟ್ಟಿರಬೇಕಾಗಿದ್ದು ಭಾಳ. ನಮ್ಮ ನೀತಿ ಗಟ್ಟಿತ್ತು. ನೀತಿ ಅಂದರೆ ಏನು, ನ್ಯಾಯಬೋಧಕ ವಾಕ್ಯಂ ಇತಿ ನೀತಿ ಅಂತ ಜ್ಞಾನಶಕ್ತಿಗಳು ಹೇಳ್ತಾರೆ. ಏನು ಹೇಳ್ತಾರೆ ಅವರು, ದೊಡ್ಡವರ ಆದರ್ಶಗಳೇನವಲ್ಲ ಅವು ನೀತಿ ಅನ್ನಿಸ್ಕೊಂಡವು. ದೊಡ್ಡವರು ಅಂದರೆ ಯಾರು, ಸದ್ಗುರು ಸಮರ್ಥ ಒಬ್ಬರೇ ದೊಡ್ಡವರು. ಅವರ ಜೀವನದ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು. ನಮ್ಮ ಮಹಾರಾಜರು ಹೆಂಗಿದ್ರು, ಬಾಬಾಸಾಹೇಬ್ ಮಹಾರಾಜರು ಹೆಂಗಿದ್ರು, ಗುರುಲಿಂಗ ಜಂಗಮ್ ಮಹಾರಾಜರು ಹೆಂಗಿದ್ರು, ಇವ್ರ ಜೀವನ ಪದ್ಧತಿ ಹೆಂಗಿತ್ತು ಅಂದ್ರೆ, ಮೊದಲು ಅವರು ಏನಪ್ಪ ಅಂದ್ರೆ ಸತ್ಯ ಒಂದು ಮಾರ್ಗದಿಂದ ಮಾತ್ರ ನಡೀತಿದ್ರು. ಸತ್ಯವನ್ನೇ ಪ್ರತಿಪಾದನೆ ಮಾಡಿಕೊಟ್ಟು ಹೋಗ್ತಿದ್ರು. ಈ ಸತ್ಯದ ಒಂದು ಮಾರ್ಗದಾಗ ನಾವು ಹೊತ್ತಿನಾಗ ಇದ್ರಾಗ ಹೊಂದಾಣಿಕೆ ಮಾಡಿಕೊಂಡು ಸಮಯ ಬಂದಾಗ ಸುಳ್ಳು ಹೇಳೋದು, ಸಮಯ ಬಂದಾಗ ಸತ್ಯದ ಮಾಡೋದು, ಹೀಗೆ ಮಾಡಬಾರ್ದು ಅಂತಾರೆ. ಸತ್ಯಕ್ಕಾಗಿಯೇ ಬದುಕಬೇಕಾಗ್ತದೆ. ಆಮೇಲೆ ಈ ಸದ್ವಿದ್ಯಾ ಲಕ್ಷಣಗಳು ಅಂತೇಳಿ ದಾಸಬೋಧನ್ಯಾಗ ಒಂದು ಸಮಾಸ ಮಾಡ್ಯಾರ ನೋಡಿ. ಸದ್ವಿದ್ಯಾ ಲಕ್ಷಣ ಹೆಂಗಿರ್ಬೇಕು ನಾವು, ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ,
ತತ್ಪರ ಕೇವಲ ಅಮೃತ ವಚನಿ ಅಂತೇಳಿ ಸದ್ವಿದ್ಯಾ ಲಕ್ಷಣದಾಗ ಇಷ್ಟೆಲ್ಲ ಗುಣಗಳನ್ನು ನಾವು ಅಳವಡಿಸ್ಬೇಕಂತ. ನಾವು ಎಷ್ಟು ಭಾವಿಕರಾಗಿರ್ಬೇಕಂದ್ರೆ ನಾಮ ಇದು ಬರೇ ಒಂದು ಹೆಸರಲ್ಲ, ಇದು ನನ್ನ ಸದ್ಗುರುವಿನ ಸ್ವರೂಪದ ಅಂತೇಳಿ ಇಷ್ಟು ತಿಳ್ಕೊಂಡು ನಾಮಸ್ಮರಣೆ ಮಾಡಬೇಕು. ಈಗ ಸಹಸ್ರನಾಮಗಳವ ಅಂದ ಮಾತ್ರಕ್ಕೆ ಸದ್ಗುರುಗಳಿಂದ ಅನುಗ್ರಹಿತರಾದಂಥ ನಾಮಕ್ಕೆ ಏನಂತಾರೆ? ಸಬೀಜ ನಾಮ ಅಂತಾರೆ. ಅಂದ್ರೇನು? ಆ ನಾಮ ನಿನ್ನ ಹೃದಯದೊಳಗೆ ನಿಟ್ಟಲ್ಲ, ಅದು ಫಲ ಕೊಡುವಂಥ ನಾಮದ. ಇದನ್ನು ನೀನು ಸರಿಯಾಗಿ ಬೆಳೆಸಿದಿ ಅಂದ್ರೆ ನಿನಗೆ ಫಲ ಸಿಕ್ಕೇ ಸಿಗ್ತದೆ ಅಂತಾರೆ. ಈಗ ಹೆಂಗೆ ಭೂಮಿ ಒಳಗೆ ನಾವು ಒಂದು ಬೀಜ ಚಲೋದೇನಪ್ಪ ಅಂದ್ರೆ ಚಲೋ ಬೀಜ ತಂದು ಬಿತ್ತಬೇಕಾಗಿತ್ತು ಅಂದ್ರೆ ಮೊದಲು ಭೂಮಿ ಹಸನು ಇರಬೇಕಂತ. ಭೂಮಿ ಅಂದ್ರೆ ಏನು? ನಮ್ಮ ಹೃದಯ, ನಮ್ಮ ಮನಸ್ಸು ಇವೆಲ್ಲ ಸ್ವಚ್ಛ ಇರಬೇಕು. ಆ ಸ್ವಚ್ಛವಾಗಿ ಆ ಭೂಮಿ ಹದ ಆಗಿರಬೇಕು. ಅಂದ್ರೆ ಅಂಥ ಮೃದು ಸ್ವಭಾವದ ನಾವು ಮೊದಲು ಅಳವಡಿಸ್ಕೊಂಡಿರಬೇಕು. ಅಷ್ಟೊಂದು ಭಾವಿಕರಾಗಿರಬೇಕು. ಅಲ್ಲಿ ಆ ನಾಮದ ಬೀಜ ನಾವು ಏನು ಸಮರ್ಥನೆ ಬಿತ್ತಾರಲ್ಲ ಅಲ್ಲಿ ಅದು ನಾಟ್ಲಿಕ್ಕೆ ಶುರು ಆಗ್ತಂತ. ಅದಕ್ಕೆ ಬೀಜ ಬಿತ್ತಿ ಚಲೋ ಬೀಜ ತಂದು ನೀ ಬಿಟ್ಟಿನಿ ಅಂತೇಳಿ ಒಕ್ಕಲಿಗೆ ಅದನ್ನ ಬಿತ್ತು ಮನೆಗೆ ಬಂದುಬಿಟ್ಟಂದ್ರೆ ಅದು ಬೆಳೀತಾ ಅಂತಿಲ್ಲ. ಆ ಭೂಮಿನೂ ಇಂಪಾರ್ಟೆಂಟ್ ಅದ. ಅದಕ್ಕೆ ನೀರಾಡು ಹಾಯಿಸೋದು, ಕಸ ತೆಗೆಯೋದು, ಏನೇನು ಒಂದು ಉಳಿಗೆದಾವು ಮಾಡಿದಂತಲ್ಲ. ಹಂಗೆ ನಾಮಸ್ಮರಣೆ ಮಾಡಬೇಕಾದ್ರೂ ಇಷ್ಟೊಂದು ನಾವು ಅದರ ಮೇಲೆ ಆ ರೀತಿ ತಯಾರಿ ನಮ್ಮದು ಎಲ್ಲ ರೀತಿ ತಯಾರಿ ಇರಬೇಕು. ಅದಕ್ಕೆ ಈ ರೀತಿ ಮಾಡಿದರೆ ಮಾತ್ರ ನಾಮಸ್ಮರಣೆ ನಮಗೆ ಸಮಾಧಾನ ಕೊಡ್ತಾರೆ. ಅದಕ್ಕೆ ಅವರಂದರು, ಹರಿ ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೇ ಸಮಾಧಾನ. ಸಮರ್ಥನೇನಂದ್ರು? 4ನೇ ದಶಕ 3ನೇ ಸಮಾಸ ನಾಮಸ್ಮರಣೆ ಭಕ್ತಿಯೊಳಗೆ ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೇ ಸಮಾಧಾನ. ಆ ಭಗವಂತನ ನಾಮಸ್ಮರಣೆಯನ್ನು ಅಖಂಡ ಮಾಡ್ರಿ ಅಂತಾರೆ. ಭಗವಂತನ ನಾಮಸ್ಮರಣೆ ಅಂದ್ರೆ ಭಗವಂತ ಯಾರು ಅಂದ್ರೆ ಯಾರು ಆ ಸದ್ಗುರುನಾಥ ಏನು ಉಪದೇಶ ಕೊಟ್ಟಲ್ಲ ಅವನೇ ನಿಜವಾಗಿಯೂ ದೇವರ ದೇವ. ಈ ಉಳುಕಿದ್ದೆಲ್ಲರೂ ದೇವರಿದ್ರೆ ಅವ ದೇವರ ದೇವ ಅಂತ. ಸದ್ಗುರುನಾಥ ಕೊಟ್ಟಂಥ ನಮ್ಮ ಸದ್ಗುರುನಾಥ ಏನಿದ್ದಲ್ಲ ಬರೇ ದೇವರಲ್ಲ, ದೇವರ ದೇವ ಅಂತಾರೆ. ಸಕಲ ದೇವಾಂಚೇ ದೈವತ, ಎಲ್ಲ ದೇವರ ದೇವ ಯಾರಂದ್ರೆ ಅವ ನಮ್ಮ ಸದ್ಗುರುನಾಥ ಇದ್ದಾನ. ತಮ್ಮ ಸ್ವರೂಪವನ್ನೇ ಆ ನಾಮರೂಪದಿಂದ ನಮ್ಮ ಹೃದಯದೊಳಗಿಟ್ಟ ಅಂದಾಗ ಆ ನಾಮಸ್ಮರಣೆಯನ್ನು ಅಖಂಡ ಮಾಡಬೇಕಂತ. ಅಖಂಡ ಯಾವಾಗಲೂ ಮಾಡಬೇಕು. ಚಾಲತಾ ಬೋಲತಾ ದಂಧಾ ಕರಿತಾ, ಕಾಥಾ ಜೀವಿತಾ ಸುಖಿ ಹೋತಾ, ನಾನಾ ಉಪಭೋಗ ಭೋಗಿತ ನಾಮ ವಿಸರೂನೇ. ಸಮರ್ಥರಂತಾರ ಚಾಲತ ಅಡ್ಡಾಡೋ ಹೊತ್ನ್ಯಾಗ ಮಾಡ್ಕೋತೀರೋ, ಅಡ್ಡಾಡೋ ಹೊತ್ನ್ಯಾಗ ಆ ಕಡೆ ಈ ಕಡೆ ಯಾಕೆ ನೋಡ್ತೀರಿ ನೀನು? ಸೀದಾ ಏನಪ್ಪ ಅಂದ್ರೆ ನಾಮಸ್ಮರಣೆ ಮಾಡ್ಕೋತಾ ಹೋಗಲ್ಲ ನೀನು. ನಮ್ಮ ಮಹಾರಾಜರು ಅಂತಿದ್ರು, ಹೇಳ್ತಿದ್ರಂತ, ಸಾಧಕರು ಹೆಂಗೆ ಅಡ್ಡಾಡ್ತಿರ್ಬೇಕು ಹೊರಗೆ ಅಂದ್ರೆ ತಮ್ಮ ಹೆಬ್ಬಟ್ಟಿನ ಮೇಲೆ ದೃಷ್ಟಿ ಇರಬೇಕಂತ. ನಮ್ಮ ಹೆಬ್ಬಟ್ಟಿನ ಮೇಲೆ ದೃಷ್ಟಿ ಇಟ್ಟು ಅಡ್ಡಾಡಬೇಕು. ಆ ಕಡೆ ಈ ಕಡೆ ನೋಡ್ಕೋತಲ್ಲ, ಆ ನಾಮಸ್ಮರಣೆ ಒಳಗೆ ಇರ್ಕೋತ ಅಡ್ಡಾಡ್ರಿ. ಚಾಲತ ಬೋಲತ ದಂಧಾ ಕರಿತ, ಏನು ವ್ಯವಹಾರ ಉದ್ಯೋಗ ಮಾಡುವತ್ತಾಗೂ ಮಾಡ್ರಿ ಅಂತಾರವರು. ನಾನಾ ಉಪಭೋಗ ಭೋಗಿತ, ಜೀವನದೊಳಗೆ ಯಾವ್ಯಾವ ಅಂತಂಥ ಒಂದು ಭೋಗಗಳನ್ನು ಭೋಗಿಸೋವಲ್ಲ, ಭೋಗಿಸೋ ಸಮಯದಾಗ ಸಹಿತ ನಾಮಸ್ಮರಣೆಯಿಂದ ನೀವು ಅಂತರಾಗಿರಬೇಡಿ. ಸುಖ ದುಃಖ ಉದ್ವೇಗ ಚಿಂತಾ ಅಥವಾ ಆನಂದ ರೂಪ ಸತ, ನಾಮಸ್ಮರಣೆ ವಿಣ ಸರ್ವತಾ ರಾಹೋಚನೆ. ಸುಖ ಬಂದಾಗೂ ಮಾಡ್ರಿ, ದುಃಖ ಬಂದಾಗೂ ಮಾಡ್ರಿ. ನಾವೇನು ಮಾಡ್ತೇವೆ? ದುಃಖ ಬಂದಾಗ ಮಾಡ್ತೇವೆ, ಸುಖ ಬಂದಾಗ ಮಾಡೋದಿಲ್ಲ. ಏನು ಫರಕ್ ಎಷ್ಟದ ಅಂದ್ರೆ ನಮಗೆ ಆ ಸಾಧಕರಿಗೆ ನಾಮ ಸಾಧನ ಮಾಡೋರಿಗೆ ಎಷ್ಟು ಫರಕ್ ಅದ ಅಂದ್ರೆ, ದುಃಖ ಬಂದಾಗ ನಾವು ಸಂಕಟ ಬಂತಿಲ್ಲ ವೆಂಕಟರಮಣ ಅಂತಂತ ಒಂದು ಪದ್ಧತಿ ಅದಲ್ಲ. ಹಂಗೆ ನೋಡ್ರಿ ನಮ್ಮ ಪ್ರಪಂಚದಾಗ ಏನರ ದುಃಖ ಬಂದು ಅಂದ್ರೆ ಮಹಾರಾಜರ ನೀವ ಕಾಯ್ಬೇಕ್ರಿ ಅನ್ನೋದು, ಕೂಡೋದು, ಧ್ಯಾನ ಮಾಡೋದು, ಏನು ಬೇಕಾದ್ರೂ ನಾವು ಮಾಡ್ತೇವೆ. ಕರೆ ಮಹಾರಾಜರು ಅಂತಾರೆ, ಹೌದಪ್ಪ ದುಃಖ ಬಂದಾಗ ಮಾಡ್ತಿ, ದುಃಖ ಬಂದಾಗೆ ನನ್ನ ನೆನೆಸಲ್ಲ ನೀನು, ಸುಖದೊಳಗೆ ನೆನೆಸಿದ್ರೆ ನಿನಗೆ ದುಃಖ ಯಾಕೆ ಬರ್ತಿತ್ತು ಅಂತಾರವರು. ಕಬೀರದಾಸರು ಅಂತಾರ, ದುಃಖ ಮೇ ಸುಮಿರನ್ ಸಬ್ ಕರೆ, ದುಃಖ ಮೇ ಸುಮಿರನ್ ಸಬ್ ಕರೆ,
सुख में करे न को, जो सुख में सुमिरन करे दुख काहे को. ಓ ಕಬೀರದಾಸರು ಅಂತಾರ ದುಃಖ ಮೇ ಸುಮಿರನ್ ಸಬ್ ಕರೆ. ದುಃಖ ಬಂದಾಗ ಎಲ್ಲರೂ ನಾಮಸ್ಮರಣೆ ಮಾಡ್ತಾರೆ. ಸುಖದೊಳಗೆ ಮಾಡಿದರೆ ದುಃಖ ಯಾಕೆ ಬರ್ತದೆ ಅಂತಾರ. ಅದಕ್ಕೆ ಅವ್ರೇನಂದ್ರು ಸುಖ ದುಃಖ ಉದ್ವೇಗ ಚಿಂತಾ ಅಥವಾ ಆನಂದ ರೂಪ ಸತ ನಾಮಸ್ಮರಣೆ ವಿಣ ಸರ್ವಕಾಲೋಚನೆ. ಹರ್ಷಕಾಳಿ ವಿಷಮಕಾಳಿ ಪರ್ವಕಾಳಿ ಪ್ರಸ್ತಾವಕಾಳಿ ಮಧ್ಯಾಹ್ನಕಾಳಿ ಸಾಯಂಕಾಳಿ ನಾಮಸ್ಮರಣೆ ಕರೀತ ಜಾವಿ. ಎಲ್ಲ ಸಮಯದೊಳಗೆ ಮಾಡಿರಿ. ಸರಳದ ಖರೆ ನಮಗೆ ಮಾಡಲಿಕ್ಕೆ ಎಷ್ಟು ಸಮಸ್ಯೆ ಯಾಕಾಗ್ಯದ ಅಂದ್ರೆ ಅದೇನು ಸರಳಿಲ್ಲ. ನಮಗೆ ಅನ್ನಿಸ್ತದೆ ಅದು ಸರಳದ ಅಂತೇಳಿ, ಆದ್ರೆ ಸರಳ ಏನಿಲ್ಲ. ಯಾಕಂದ್ರೆ ಮನಸ್ಸು ನಿಲ್ಲಿಸೋದು ಅಷ್ಟೇನು ಸರಳಿಲ್ಲ. ನಾಮಸ್ಮರಣೆ ಕೂಡ್ತೇವೆ ಖರೆ, ಕೂತ್ರೆ ನಮ್ಮ ಮನಸ್ಸು ಎಲ್ಲಿ ಬೇಕಾದಲ್ಲ ಅಡ್ಡಾಡ್ಲಿಕ್ಕತ್ತು ಅಂದ್ರೆ ನಾಮದ ಮೇಲೆ ಲಕ್ಷ್ಯ ಹೆಂಗೆ ಬಿಡಿಲಿಕ್ಕೆ ಸಾಧ್ಯದ. ಮೊದಲು ಮನಸ್ಸು ಬಿಗಿ ಹಿಡಿದು ವಿಷಯಗಳ ತ್ಯಜಿಸು. ಕಾಕಂಡ್ಕಿ ರಾಮಾಚಾರ್ಯರಂತಾರ ಮನಸ್ಸು ಬಿಗಿ ಹಿಡಿದು ವಿಷಯಗಳ ತ್ಯಜಿಸು, ಮನಸ್ಸು ನಾಮ ಸ್ಮರಣೆಯೊಳು ಸದಾ ಇರಿಸು. ನಾಮಸ್ಮರಣೆಯಾಗಿ ಅದನ್ನು ಮನಸ್ಸು ಇರಿಸಬೇಕಾಗಿತ್ತಂದ್ರೆ ಅದನ್ನು ಬಿಗಿ ಹಿಡಿದು ವಿಷಯಗಳ ಮೇಲಿಂದ ಅದನ್ನು ಒಳಗೆ ತೊಗೊಳ್ಬಾರಲ್ಲ. ಈಗ ನೀವು ಮಠದಾಗ ಕೂತರು ಸಹಿತ ಮರಿ ಚಿಂತೆ ಮಾಡ್ತಿದ್ದಿ ಅಂದ್ರೆ ನಿಮ್ಮ ಮಠದಾಗ ಕೂತದಕ್ಕೆ ಅರ್ಥ ಏನದ? ಹಿಂದಕ್ಕೊಂದು ಪಾಠ ಇತ್ತು ನಮಗೆ, ನಿಮಗೂ ಇರ್ಬೇಕು ಅದಕ್ಕೆ ಕೆಟ್ಟಣ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು. ಮುದ್ದಣ್ಣ ಮನೆಯವರೊಳಗೆ ಸಲ್ಲಾಪ ಅಂತೇಳಿ ಒಂದು ಪಾಠ ಇತ್ತದು. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು. ಬೆಕ್ಕೆಲ್ಲ ಮಠದಾಗಿ ಅದಕ್ಕರೆ ಇಲಿ ಬಂದರೆ ಏನು ಅದಕ್ಕೇನು ತಿನ್ನಬಾರ್ದಂತ ಬಂದಿಲ್ಲ, ವಾತು ಜಿಗದ್ಯಾಡೆ ಹೋಗೋದಂತ. ಹಂಗೆ ನಾವು ಮಠದಾಗಿದ್ದೆವು. ಸಪ್ತಾಹಕ್ಕೆ 3 ದಿವಸ ಮನೆ ಬಿಟ್ಟು ಬಂದರೂ ಸಹಿತ ಇಲ್ಲಿ ಬಂದು ಕೂತರು ಸಹಿತ ಪ್ರಪಂಚದ್ದು ವಿಷಯದ ಚಿಂತನೆ ಮಾಡ್ತಿದ್ದೇವೆ ಅಂದರೆ ನಾಮಸ್ಮರಣೆ ಹಂಗರ್ತದೆ. ಎಷ್ಟು ನೋಡ್ರಿ, ಈಗ ಒಂದು ತಾಸು ಧ್ಯಾನದ್ದು ಈ ಇದರಿಂದ ಅಂತೂ ತೀರಾದಗದಿ ಒಂದು ಇದ್ರಾಗ ಬಂದದ್ದು ಲೆಕ್ಕದಾಗ ಬಂದದಂದ್ರೆ ಏನೋ ಮಹಾರಾಜರಿಗೆ ಅನಿಸಿಬಿಟ್ಟದೀಗ. ನೀವು ನಾಮಸ್ಮರಣೆ ಮಾಡಲಾರ್ದ ಉತ್ತರೋತ್ತರ ಭಕ್ತಿ ಉಳಿದಿಲ್ಲಪ್ಪ, ಅದು ಬೆಳಿಬೇಕು ಉಳಿಬೇಕು ಆಗಿತ್ತಂದ್ರೆ ನೀವು ಮೊದಲು ಮಾಡಬೇಕಾಗಿದ್ದು ನಾಮಸ್ಮರಣೆ. ಅದರ ಹೊರತಾಗಿ ಏನೂ ಇಲ್ಲ. ಬೇಕಾದ ಮಾಡು. ಏನು ಮಾಡಿದ್ರೆ ಏನು ವಿಷಯದಿಂದ ವಿರಕ್ತ ಆಗೋ ತನಕ ಸದ್ಗುರುವಿನ ಒಂದು ದರ್ಶನ ಆಗಬೇಕನ್ನೋ ಹಂಬಲ್ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಲ್ಲ. ನಾವೇ ವಿಚಾರ ಮಾಡಿದ್ರೆ ನೀವು ಈಗ ಮಹಾರಾಜರ ದೇಹ ಬಿಟ್ಟು 46-47 ವರ್ಷ ಆದರೂ ಸಹಿತ ಮಹಾರಾಜರ ದರ್ಶನ ನಮಗೆ ಯಾಕೆ ಆಗವಲ್ತು? ಮಹಾರಾಜರ ನಮಗೆ ಎಂದು ದರ್ಶನ ಕೊಡ್ತೀರಿ? ನಿಮ್ಮನ್ನು ನೋಡಬೇಕಾಗ್ಯದ್ರಿ. ಎಷ್ಟು ದಿವಸ ಆತ್ರಿ ನಿಮ್ಮ ದರ್ಶನ ಆಗ್ಲಾರ್ದ, ಎಷ್ಟು ದಿವಸ ಆತ್ರಿ ನಿಮ್ಮನ್ನು ನೋಡಲಾರ್ದ ಅಂಥೇಳಿ ಎಂದರೆ ನಾವು ತ್ರಾಸ ಮಾಡ್ಕೊಂಡು ಹತ್ತದ್ದು ಉದಾಹರಣೆಗಳವ. ಯಾರು ಹಂಗೆ ತ್ರಾಸ ಮಾಡ್ಕೊಂಡು ಹತ್ತುವತ್ತ ಕಣ್ಣ ನೀರು ತಂದು ಕಂಠಿ ಪ್ರೇಮದಾಟೆ ನಯನಿ ನೀರ ಲೋಟೆ ಅಂತೇಳಿ ಕಂಠ ಬಿಗೋದು, ಗುರುನಾಥ ಇವತ್ತು ನೀವು ದರ್ಶನ ನನಗೆ ಕೊಡಲಿಲ್ಲ ಅಂದ್ರೆ ನಾ ಇದ್ದು ಸತ್ತಂಗಂತ. ಹೆಂಗೆ ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ದರ್ಶನ ಕೊಡಲಿಲ್ಲ ಅಂದ್ರೆ ಉಳ್ಳ್ಯಾಡಿ ಹೇಳ್ತಿದ್ರಂತವ್ರಿಗೆ. ಉಳ್ಳ್ಯಾಡಿ ಗುಡಿಯೊಳಗೆ ತಾಯಿ ಇವತ್ತು ನನ್ನ ಜೀವನ ವ್ಯರ್ಥ ಹೋತಲ್ಲ, ತಾಯಿ ಇವತ್ತು ನನ್ನ ಜೀವನ ವ್ಯರ್ಥ ಹೋತಲ್ಲ ಅಂತೇಳಿ ಹೇಳ್ತಿದ್ರು ಅಂತವ್ರು. ಉಳ್ಳ್ಯಾಡಿ ಹೇಳ್ತಿದ್ರಂತೆ. ಈ ಒಂದು ತಳಮಳ ನಮ್ಮಲ್ಲಿ ಉತ್ಪತ್ತಿ ಆಗೋ ತನಕ ನಾಮಸ್ಮರಣೆ ನಮ್ಮಲ್ಲಿ ನಾಮಸ್ಮರಣೆ ಒಳಗಿನ ರುಚಿಯಾಗಲಿ ಮನಸ್ಸು ಅದ್ರಾಗ ನಿಂದಿರುವುದಿಲ್ಲ ಅಂತಾರೆ. ಈ ತಳಮಳ ಉತ್ಪತ್ತಿ ಆಗಬೇಕಾಗಿತ್ತಂದ್ರೆ ನಿಜವಾಗಿ ನಮಗೆ ಮುಮುಕ್ಷತ್ವ ಪ್ರಾಪ್ತ ಆಗ್ಯದನು. ಇದರಿಂದ ನಾವು ನೋಡೋದು. ಈಗ ಬದ್ಧ ಮುಮುಕ್ಷು ಸಾಧಕ ಸಿದ್ಧಾಂತ 4 ಅವಸ್ಥೆಗಳವ ಮನುಷ್ಯಾಗ. ಬದ್ಧ ಅಂದರೆ ಏನು? ತಿಳಿಲಾರ್ದ ಪೂರ್ಣ ಪ್ರಪಂಚದಾಗ ವ್ಯಾಮೋಹ ಆಗಿ ತನ್ನ ಮನಸ್ಸಿಗೆ ಬಂದಂಗೆ ಬದುಕವ ಬದ್ಧ. ಬದ್ಧತ್ವದೊಳಗೆ ಬದುಕಿದ್ದು ತ್ರಾಸಾಗಿ ಮುಮುಕ್ಷತ್ವ ಪ್ರಾಪ್ತ ಆಗಬೇಕು. ಭಗವಂತ ಏನು ನನ್ನ ಸಂಬಂಧ ಬದುಕಿದ್ರು ನನಗೆ ಸುಖ ಸಿಗಲಿಲ್ಲ, ಇವ್ರು ಯಾರು ನನ್ನವರಲ್ಲ, ಗುರುನಾಥ ನೀವೊಬ್ಬ ನನ್ನವ, ನೀ ನನಗೆ ದರ್ಶನ ಕೊಡು, ನೀ ನನಗೆ ಉದ್ಧಾರ ಮಾಡು ಅನ್ನುವಂಥದ್ದು ಈ ಮುಮುಕ್ಷತ್ವ ಅಂದರೆ ಅತ್ಯಂತ ಮೋಕ್ಷದ ಅಪೇಕ್ಷೆ ನಮ್ಮಲ್ಲಿತ್ತು ಅಂದ್ರೆ ನಾಮಸ್ಮರಣೆಯೊಳಗೆ ನಾವು ಕಟ್ಟಿ ಹಿಡಿದು ಮಾಡಲಿಕ್ಕೆ ಸಾಧ್ಯ. ಮತ್ತು ಹಂಗಾದ್ರೆ ಹೆಂಗ್ರಿ ಇಷ್ಟೆಲ್ಲ ಸಮಸ್ಯೆ ಅಂದರೆ ಮಾಡೋದು ಹೆಂಗೆ ನಮಗೆ ಬರ್ಬೋದು ವಿಚಾರ. ಅದಕ್ಕೆ ಏನಂತಾರೆ ಅವರು, ನೀ ಉಪದೇಶ ತೊಗೊಂಡು ಅದಕ್ಕೆ ಉದ್ಧಾರ ಆಗಲಿಕ್ಕೆ ತೊಗೊಂಡು ಇಲ್ಲೋ.
ಮಹಾರಾಜರು ತಮ್ಮ ಸ್ವರೂಪವಾದಂಥ ನಾಮಸ್ಮರಣೆ ನಿನಗೆ ಮನೆ ತನಕ ಬಂದು ಕೊಟ್ಟಾಗ ನಿನಗೆ ಸ್ವಲ್ಪನೇ ವಿಚಾರ ಮಾಡಲ್ಲ. ನಿನ್ನ ಉದ್ಧಾರ ಮಾಡಬೇಕಂತೇಳಿ ಆ ಜಿತಾ ಪರಬ್ರಹ್ಮ, ಕಣ್ಣಿಗೆ ಕಾಣಿಸುವಂಥ ಪರಬ್ರಹ್ಮ, ನಡೆದಾಡುವ ದೇವರು ಅವನು ನಿನ್ನ ಮನೆ ತನಕ ಬಂದು ಉಪದೇಶ ಯಾಕೆ ಕೊಟ್ಟ ಅಂತ ಅವು ಮಾಡಿದ ಉಪಕಾರದ ನೆನಸರಿ ನೀ ಮಾಡತ್ತ. ಅವರು ನಮ್ಮ ಮಾಡಿದ ಉಪಕಾರ ಇದೇ ನಾವು ತಗೋಬೇಕಾಗಿತ್ತು ಅಂದ್ರೆ ಹಿಂದಕ್ಕೆ ಏಕನಾಥ್ ಮಹಾರಾಜರು 12 ವರ್ಷ ದೇವಗಿರಿ ಒಳಗೆ ಜನಾರ್ದನ ಪಂತ್ರ ಸೇವಾ ಪರೋಪರಿಯಿಂದ ಮಾಡಿದ್ರು. ಅವರು 12 ವರ್ಷಗಟ್ಟಲೆ ಸೇವಾ ಮಾಡಿದಾಗ ಮುಂದೆ 12 ವರ್ಷ ಆದಮೇಲೆ ಅವ್ರಿಗೆ ಉಪದೇಶ ಕೊಟ್ಟರು. ಇಂಥ ಒಂದು ಏನಪ್ಪ ಅಂದ್ರೆ ಕಠಿಣವಾಗಿ ಪ್ರಾಪ್ತ ಆಗಬೇಕಾಗಿದ್ದು ನಮಗೆ ಸರಳ ಪ್ರಾಪ್ತ ಆಗಿದೆ ಅಂದಾಗ ನಾವು ವಿಚಾರ ಮಾಡಬೇಕು. ಇವರು ಅಂಬುರಾವ್ ಮಹಾರಾಜರು ಅಂತಿದ್ರಂತ, ಭಾವಸಾಹೇಬ್ ಮಹಾರಾಜರು ಶ್ರಾವಣ ಮಾಸದಾಗ ನಾಮಸ್ಮರಣೆ ಸಪ್ತಾಹ ಮಾಡೋ ಹೊತ್ನಾಗ ಅಂಬುರಾವ್ ಅಂತಿದ್ರಂತ, ಇಷ್ಟು ನಮ್ಮ ಮಹಾರಾಜರು ಇಷ್ಟು ಬಡ್ಕೋತಾರೆ, ಯಾರೂ ನಾಮಸ್ಮರಣೆ ಮಾಡೋದಿಲ್ಲ. ಈಗ ಹೆಂಗೆ ನಮ್ಮ ಹೆಂಗಂಡು ಕ್ರಾಸ್ ಮಾಡ್ಕೋತಲ್ಲ, ಮಾಡ್ರು ನಾಮಸ್ಮರಣೆ ಅಂತಲ್ಲ, ಹಂಗೆ ಅವರು ಅಂತಿದ್ರಂತ. ಮತ್ತೇನಂದವ್ರು ಅಂತ ಮಹಾರಾಜರು ತಪ್ಪು ಮಾಡಿದ್ರು ಅಂತಿದ್ರಂತ. ಅಂಬುರಾವ್ ಮಹಾರಾಜರು ಭಾವಸಾಹೇಬ್ ಮಹಾರಾಜರು ಉಪದೇಶ ಕೊಡೋ ಹೊತ್ನಾಗ ಒಂದು 5 ರೂಪಾಯಿ ತೊಗೊಂಡು ಕೊಡಬೇಕಾಗಿತ್ತು. ಒಂದು 5 ರೂಪಾಯಿ ತೊಗೊಂಡು ಉಪದೇಶ ಕೊಟ್ಟಿದ್ರೆ 5 ರೂಪಾಯಿ ಕೊಟ್ಟು ಉಪದೇಶ ತೊಗೊಂಡೆವು ಅಂತೇಳಿದ್ರೆ ಏನಪ್ಪ ಅಂದ್ರೆ ರೊಕ್ಕ ಕೊಟ್ಟಿದ್ದರ ಮಾಡ್ತಿದ್ರೇನು ಅಂತ ಇಷ್ಟು ತಾಪ್ ಮಾಡ್ಕೊಂಡಾರ ಇನ್ನವರೆಲ್ಲರೂ ತಾಪ್ ಮಾಡ್ಕೊಂಡಾರ. ನಾವು ಬರೀ ಹಿಂದಿನವ್ರು ಹೊಗಳ್ಕೊತ ಹೋಗೋದೇನು. ಗುರ್ಲಿಂಗ ಜಂಗಮ್ಮ ಮಹಾರಾಜರು 36 ವರ್ಷ ಮಾಡಿದರು, ಭಾವಸಾಹೇಬ್ ಮಹಾರಾಜರು 36 ವರ್ಷ ಮಾಡಿದರು, ನಮ್ಮ ಮಹಾರಾಜರು ರೆಬ್ನಾಳ್ ಗುಡ್ಡ ಇಂಗ್ಲೀಷ್ ಗುಡ್ಡದಾಗ ಮಾಡಿದರು, ರಾಮಚಂದ್ರ ಮಹಾರಾಜರು ಅದ್ರ ಸಂಬಂಧ ಪ್ರಪಂಚನೇ ತ್ಯಾಗ ಇದು ನೌಕರಿನೇ ಬಿಟ್ಟರು. ಹೌದು, ಹೇಳ್ಕೊತ ಹೋಗೋದಾಯ್ತು. ನೀ ಏನು ಮಾಡಿದೀಪ್ಪ ಮಹಾರಾಜರು ಅಂತಾರೆ. ಹೌದಪ್ಪ, ಬರೀ ನಮ್ಮದೇ ಹೇಳ್ಕೊತ ಅಂಟಿ ನೀ ಮಾಡಿದೇನು ಅಂತ ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲದ. ಅದಕ್ಕೆ ನಾಮಸ್ಮರಣೆ ಮಾಡಲಾರ್ದ ನಮ್ಮ ಆಂತರಿಕ ಒಂದು ಪ್ರಯಾಣ ಶುರುನೇ ಆಗೋದಿಲ್ಲ. ಪರಮಾರ್ಥದೊಳಗೆ ಈ ಬಾಹ್ಯ ಪ್ರಯಾಣ ನಮ್ಮದು ನಡೆದದ. ಸಂತಪರ ಮಾಡ್ತೇವೆ, ಭಜನೆ ಮಾಡ್ತೇವೆ, ಕುಣಿತೇವೆ, ಹಾಡ್ತೇವೆ, ಹೇಳ್ತೇವೆ, ಏನೇನೋ ಮಾಡ್ತೇವೆ. ಇದು ಹೊರಗಿಂದ ಆಗ್ತಿದ್ದು. ನಮ್ಮ ಅಂತರಂಗದೊಳಗೆ ಒಂದು ಪ್ರಯಾಣ ಶುರು ಆಗ್ತದದು. ಪರಮಾರ್ಥ ಅನ್ನುವಂಥದ್ದು ಅಂತರಂಗದ ಪ್ರಯಾಣದ ಇದು. ಈ ಪ್ರಯಾಣ ಶುರುವಾಗೋದು ನಾಮಸ್ಮರಣೆ ಅಂತ ಹೇಳ್ತಾರೆ. ಇಂಥ ನಾಮಸ್ಮರಣೆಯನ್ನು ನಾವು ಇನ್ನು ಮೇಲೆ ಏನಪ್ಪ ಅಂದ್ರೆ ಅದ್ರ ಸಂಬಂಧ ಒಂದು ಪ್ರಯತ್ನ ಮಾಡೋದು. ಒಂದೇ ಒಂದು ಇದು ಹೇಳ್ತೀನಿ ನಿಮಗೆ. ಇದನ್ನು ಹೆಂಗೆ ನಾವು ಸಾಧಿಸಬೇಕು ಅಂದ್ರೆ 1996ನೇ ಇಸ್ವಿ ಒಳಗೆ ಹೇಳಬಾರ್ದು, ಆದರೂ ಸಹಿತ ನಿಮಗೆ ಹೇಳ್ತೀನಿ. 96ನೇ ಇಸ್ವಿ ಒಳಗೆ ಮುಂಬೈದಿಂದ ಬರ್ಲಿಕ್ಕತ್ತಿದ್ದು ನಾನು. ಮುಂಬೈದಿಂದ ಬರುವತ್ನಾಗ ಮನಸ್ಸಿನಾಗ ಏನಂತು, ಏನಪ್ಪ ನಮ್ಮಿಂದ ನಾಮಸ್ಮರಣೆ ಮಾಡೋದಾಗಲ್ತು, ಇದು ಕಟ್ಟು ಹಾಕ್ಲಾರ್ದ ಇದು ನಾಮಸ್ಮರಣೆ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ಅಲ್ಲೇ ಬರುವತ್ನಾಗ ಬಸ್ನಾಗೆ ಒಂದು ಸಂಕಲ್ಪ ಮಾಡಿದೆ. ಇನ್ನು ಒಟ್ಟು ದಿವ್ಸಕ್ಕೆ 1 ತಾಸು ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಮರುದಿವ್ಸ ಊಟನೇ ಬಂದ್ ಮಾಡಿಬಿಡೋದು ಅಂತೇಳಿ. ಆ ಊಟ ಬಂದ್ ಮಾಡೋದು ಆಗ್ತದಂತ ತಿಳ್ಕೊಂಡು ಕಟ್ಟಿಡೋದು ನಾಮಸ್ಮರಣೆ ಶುರು ಆಗಿಬಿಡ್ತದೆ. ಊಟನೇ ತಪ್ಪುತ್ತದಲ್ಲ ಅಂತೇಳಿ ನಾಮಸ್ಮರಣೆ ಶುರುವಾಗಿದ್ದು ಅದೇನಂದ್ರೆ ಎಷ್ಟೋ ವರ್ಷಗಟ್ಟಲೆ ಸಹಿತ ಅದು ನಮಗೆ ಹೆಂಗೆ ಆಗಿಬಿಡ್ತು ಅಂದ್ರೆ ಇದಕ್ಕೆ ಕಂಡಕ್ಟರ್ ನೌಕರಿಗೆ ಹೋದಾಗ ಒಮ್ಮೆ ಗಾಡಿ ಪಂಚರ್ ಆಗಿ ರಾತ್ರಿ 2ಕ್ಕೆ ಹೋಗೋರು ನಾವು ಮುಕ್ಕಾಮ ಹಳ್ಳಿ ಊರಿಗೆ. 2ಕ್ಕೆ ಹೋದ್ರೆ ಊಟ ಮಾಡಿದ್ಮೇಲೆ ಅದನ್ನ ಮಾಡಲಿಲ್ಲ ಅಂದ್ರೆ ಮರುದಿವ್ಸ ಊಟ ಬಂದಾಗ್ತದೆ. ಅಂದ್ರೆ ಹಿಂಗೊಂದು ನಾವು ಅದಕ್ಕೆ ಕಟ್ಟು ಹಾಕಿ ಮಾಡಿದೆವು ಅಂದ್ರೆ ಅದರ ಫಲ ಭಾಳ ಜಾಗೃತ ಆಗ್ತದೆ. ಮಹಾರಾಜರಿಗೆ ಭಾಳ ಇದು ಆಗ್ತದೆ. ಏನು ಮಲಗಿ ಪಾಡಲು ಕುಳಿತು ಕೇಳುವ ಅಂತ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ಸುಲಭನೋ ಅಂತೇಳಿ ಜಗನ್ನಾಥದಾಸರು ಏನಂತಾರವರು ಭಾಳ ಸರಳದ. ನಾವು ಇಷ್ಟು ಮಾಡಿದ ನನಗೆ ಅನಿಸಿಬಿಡ್ತು, ಅಷ್ಟು ಕಟ್ಟು ಹಿಡಿದು ಮಾಡಿದ್ದಕ್ಕೆ ಮಹಾರಾಜರು ಎಷ್ಟೊಂದು ನಮಗೇನಪ್ಪ ಅಂದ್ರೆ ಅದರೊಳಗಿನ ಒಂದು ರುಚಿ ನಮಗೆ ತೋರಿಸಿಬಿಟ್ರಲ್ಲ. ಹಿಂಗೆ ಕಟ್ಟು ಹಿಡಿದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಟ್ಟು ಹಿಡಿದು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ರೀತಿ ನಾಮಸ್ಮರಣೆ ಇರಲಾರ್ದ ಪರಮಾರ್ಥ ಇಲ್ಲೇ ಇಲ್ಲ ಹೇಳ್ಬೇಕಂದ್ರೆ. ನಾಮಸ್ಮರಣೆ ಮಾಡಿದಾಗ ಈಗ ಏನಾಗಿಬಿಟ್ಟದ, ಹೆಣ್ಮಕ್ಳಂತರೂ ಅಂತಾರೆ ನಮಗೆ ಇದೇನು ಸಂಬಂಧಿಸಿದ ಅಲ್ಲಿ ವಿಷಯನೇ ಅಲ್ಲ ಅಂತ ತಿಳ್ಕೊತಾರೆ. ಆದರೆ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡಲಿಕ್ಕೇ ಬೇಕು. ಇವತ್ತಿನ ದಿವಸ ನಾಮಸ್ಮರಣೆ ಮಾಡುವಂಥ ಚಟ ಈ ತಾಯಿಗಳಿಗೆ ಬಿದ್ದು ಕಾಯಂ ನಾಮಸ್ಮರಣೆ ಮಾಡ್ಕೋತ ಅವ್ರ ಮನೆಯನ್ನು ಎಲ್ಲ ಅಡಿಗೆ ಗಿಡಿಗೆ ಆಹಾರ ಎಲ್ಲ ತಯಾರು ಮಾಡೋದು ಮಾಡಿದ್ರಂದ್ರೆ ಮುಂದಿನ ಮಕ್ಕಳು ಸಾತ್ವಿಕ ಹುಟ್ಟಿ ಬಿಡ್ತಾರೆ. ಅವ್ರಿಗೆ ಭಾಳ ಪರಮಾರ್ಥ ಸಂಬಂಧ ಪ್ರಯತ್ನ ಮಾಡೋ ಕಾರಣ ಇಲ್ಲ. ಅವ್ರ ಹುಟ್ಟು ಗುಣದೊಳಗೆ ಪರಮಾರ್ಥ ಸೇರ್ಕೊಂಡು ಬಿಡ್ತದೆ.
ಹಿಂಗೆ ನಾವು ತಂದೆ ತಾಯಿಗಳು ನಾಮಸ್ಮರಣೆ ಹಿಡ್ಕೊಂಡು ನಾವು ಪರಮಾರ್ಥವಾಗಿ ಮುಂದುವರೆದೇವು ಅಂದ್ರೆ ಮುಂದಿನ ಪೀಳಿಗೆ ಉತ್ತರೋತ್ತರ ಭಕ್ತಿಗೆ ತಯಾರಾಗ್ತದೆ. ಇವತ್ತು ನಾವು ಎಷ್ಟು ತ್ರಾಸ ಮಾಡ್ಕೋತೀವಿ, ಗೊಬ್ಬಣ್ಣವ್ರು ತ್ರಾಸ ಮಾಡ್ಕೊಂಡ್ರಂತ ಮೊನ್ನೆ ನಿನ್ನ ಉದಯ ಹೇಳಿದ. ಇನ್ನು ಎಷ್ಟೋ ಮಂದಿ ತಮ್ಮ ಮಕ್ಕಳು ಪರಮಾರ್ಥದಿಂದ ಹೊರಗೆ ಹೋಗ್ಯಾರ ಅಂಥೇಳಿ ತ್ರಾಸ ಮಾಡ್ಕೋತಾರೆ. ಅದು ಆಗತ್ತದ. ಯಾಕಂದ್ರೆ ಈಗ ನಾನೇ ಭಕ್ತಿ ಮಾಡ್ತಂತ ತಿಳ್ಕೊರಿ. ಈಗ ನಾನೇ ಮಾಡ್ತೀನಿ. ನಾಳೆ ನಮ್ಮ ಮನೆಯೊಳಗೆ ಎಷ್ಟು ನಾನು ದೊಡ್ಡ ಫೋಟೋ ಇಟ್ಟೆ, ಭಜನೆ ಮಾಡಿದೆ, ಸಪ್ತಾಹ ಮಾಡಿದೆ, ಎಲ್ಲ ಮಾಡಿದೆ. ನಾ ಹೋದ ಮೇಲೆ ನಮ್ಮ ಅಪ್ಪಗೊಂದು ಬುದ್ಧಿ ಇದ್ದಿಲ್ಲ ಅಂತೇಳಿ ಇವ್ರು ಆ ಫೋಟೋ ತೆಗೆದು ಎಕಡ್ರೆ ಇಟ್ಬಿಟ್ರಂದ್ರೆ ಏನು ಸಾಧ್ಸಿದಂಗ? ನನ್ನ ಮುಂದಿನ ಪೀಳಿಗೆ ಮಾಡಲಿಕ್ಕೆ ಬೇಕಲ್ಲ. ಅದನ್ನು ನಾವು ನೋಡ್ಬೇಕಾದ್ರೆ ಈಗ ನಮ್ಮ ಮಲ್ಲಾರಿ ಕಾಕಾರು ನೋಡಿದ್ರೆ ಭಯಂಕರ ಸಂತೋಷ ಅನ್ನಿಸ್ತದೆ. ಮಕ್ಕಳೆಲ್ಲರೂ ಸಪ್ತಾಹದಾಗ ಭಕ್ತಿ ಮಾರ್ಗಕ್ಕಾಗಿ ಎಷ್ಟು ಚಂದ ಓಡಾಡ್ತಾರೆ. ಹಿಂಗೆ ಕೆಲವು ಮಂದಿ ಭಾಳ ಚಲೋ ಮಕ್ಕಳು ಚಲೋ ತಯಾರಾಗ್ಯಾರ. ಇನ್ನು ಕೆಲವೊಬ್ಬರು ದುರ್ದೈವ ಮತ್ತು ಅದಕ್ಕೆ ಇನ್ನೇನು ಮಾಡೋದು, ಮಕ್ಕಳು ಅವರು ಈಗಿನ ವಾತಾವರಣಕ್ಕೆ ಸರಿದು ಹೋಗ್ತಾರೆ. ಒಂದು ದಿವಸ ಪೆಟ್ಟು ತಿಂದು ಬರ್ತಾರೆ. ಇಷ್ಟು ಮಾತ್ರ ಗ್ಯಾರಂಟಿ. ತಂದೆ ತಾಯಿಗಳು ಮಾತು ಕೇಳಲಿಕ್ಕಂದ್ರೆ ಎಷ್ಟೋ ಏನು ಹೋಯ್ತು. ಮಹಾರಾಜರು ಒಂದು ಉಪದೇಶ ಕೊಟ್ಟಾರಂದ್ರೆ, ಈ ಭಾವಸಾಯಿ ಮಹಾರಾಜರು ಅಂತಿದ್ರಂತಲ್ಲ, ಮ್ಯಾಲೆ ಹೋದ್ರೆ ನೀನು ಇದು ಜಗ್ ತರ್ತೀನಿ, ತಾಯಿಗೆ ಹೇಳಿದ್ರೆ ಜುಟ್ಟ ತೊಗೊಂಡು ಮ್ಯಾಲೆ ಇದು ಮಾಡಿ ನಿನ್ನ ಕೈಲಿ ನಾಮಸ್ಮರಣೆ ಮಾಡಿ ನೀನು ಉದ್ಧಾರ ಮಾಡ್ತಂದಾರ. ಹಂಗೆ ಮುಂದಿನ ಮಕ್ಕಳುಗಳು ಬರ್ತಾರೆ. ಆದ್ರೆ ನಾವೇನು ಮಾಡಬೇಕಂದ್ರೆ, ಏನು ಪರಮಾರ್ಥ ಇರೋದೆಲ್ಲ ನಾಮದೊಳಗದ ಸದ್ಗುರು ಕೃಪಾ ಅನ್ನುವಂಥದ್ದು ನಾವು ನಾಮಸ್ಮರಣೆ ಮಾಡಿದರೆ ಆಗ್ತವೆ ಹೊರತಾಗಿ ಉಳಿಸಿದ್ದು ಇಷ್ಟೇ ಮಾಡೋದ್ರಿಂದ ಸದ್ಗುರು ಕೃಪಾ ಸಂಪೂರ್ಣ ಆಗೋದಿಲ್ಲ. ಸಂತೋಷ ಪಡ್ಬೋದು ಖರೆ, ಆದರೆ ಏನು ಜೊಳ್ಳ ಅಂತಾರಲ್ಲ, ಅದ್ರಾಗೇನು ಇದು ಇಲ್ಲ. ನಾಮಸ್ಮರಣೆ ಜೊತೆ ಇದನ್ನು ಮಾಡಿದ್ದೇವೆ ಅಂದ್ರೆ ಈ ನಮ್ಮ ಭಕ್ತಿ ಮಹಾರಾಜರು ಕಟ್ಟಿದಂಥ ಈ ಸಂಪ್ರದಾಯ, ಈ ಭಕ್ತಿ ಉತ್ತರೋತ್ತರ ಉಳಿತದೆ, ಬೆಳೀತದೆ. ಅದಕ್ಕೆ ಆ ನಾಮಸ್ಮರಣೆಗಾಗಿ ನಾವು ಮುಂದಿನ ಜೀವನ ಇರೋದು ಅಂತ ತಿಳ್ಕೊತ ಇವತ್ತೇನಪ್ಪ ಅಂದ್ರೆ ನಾಮಸ್ಮರಣೆ ಬಗ್ಗೆ ಇಷ್ಟೇ ಸಾಕು. ಮತ್ತು ನಾಳೆ ನಾಮಸ್ಮರಣೆ ಮಾಡಲಿಕ್ಕೆ ಸಾಕಷ್ಟು ಅಭಂಗಗಳವ. ಆಮೇಲೆ ನಾಮಸ್ಮರಣೆ ಸಮಾಸದ ಮಹಾರಾಜರು ಮಾಡಿದಂಥ ನಾಮಸ್ಮರಣೆ ಪದ್ಧತಿಗಳನ್ನು ನಾವು ಮೆಲುಕು ಹಾಕೋಣಂತ. ಏನು ಭಾವಸಾಯಿ ಮಹಾರಾಜರು ಏನು ಮಾಡಿದರು, ಗುರುಲಿಂಗ ಜಂಗಮ ಮಹಾರಾಜರು ಹೆಂಗೆ ನಾಮಸ್ಮರಣೆ ಮಾಡಿದರು, ಗುರುಲಿಂಗ ಜಂಗಮ ಮಹಾರಾಜರು ನೀಲಗಿರಿ ಇದ್ರು ಸಹಿತ ಅವ್ರು ಬಿಟ್ಟು ಕುರಿ ಕಾಯ್ದ್ರಿಲ್ಲ. ಯಾಕೆ ಮಾಡಿದ್ರು ಅಂದ್ರೆ ನಾಮದೊಳಗೆ ಅಂತ ಒಂದು ಶಕ್ತಿ ಅದಂತ ಮಾಡಿದರು. ಹಿಂಗೆ ಮಹಾತ್ಮನು ಮಾಡಿದಂಥ ನಾಮಸ್ಮರಣೆಗೆ ಮಾಡಿದಂಥ ಶ್ರಮದ ಬಗ್ಗೆ, ಅವರು ಅದ್ರ ಬಗ್ಗೆ ಪ್ರಯತ್ನ, ಅವ್ರ ತಳಮಳ, ಇದನ್ನು ನಾಳಿನೂ ಮತ್ತು ನಾವು ಇದ್ರ ಬಗ್ಗೆ ವಿಚಾರ ಮಾಡ್ಕೋತ ಈ 3 ದಿವಸ ನಾಮಸ್ಮರಣೆ ಒಂದು ಪೂರ್ಣ ಸಾರ. ಈಗ ನಮ್ಮ ಹೆಂಕಣ್ಣದು ಮಾಡ್ಕೋತಿದ್ದಾರೆ, ಅವ್ರ ಬಾಯಿಲಿಂದ ಕೇಳು ನಾಳೆಲ್ಲ ನೀನು ನಾಮಸ್ಮರಣೆ ಬಗ್ಗೆ ಹೇಳಕ್ಕಂತಪ್ಪ ಎಲ್ಲ ಏನು ಹೇಳ್ಕೊತ ಈ ಒಂದು ಸಪ್ತಾಹ ರಾಮಚಂದ್ರ ಮಹಾರಾಜರ ಸಪ್ತಾಹ ಏನದಲ್ಲ ಅಗ್ರಿ ಏನಪ್ಪ ಅಂದ್ರೆ ನಮಗೊಂದು ಈ ನಾಮದ ಒಂದು ಇದ್ರದ್ದು ರುಚಿ ಪೂರ್ಣ ತೊಗೊಳ್ಬೇಕು. ಹಂಗಂದು ಇದು ನಮಗೆ ನಿಮ್ಗೆ ಕರುಣಿಸಲಿ ಅಂತ